ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಟೈಮ್ ಎಕ್ಸಾಕ್ಟ್ 4 ಗಂಟೆ ಟೈಮ್ ಆಯಿತು. ಇನ್ನೇನು ಹೊರಟ್ವಿ ನಾವು ಇಲ್ಲಿಂದ. ಹತ್ತತ್ರ ನಾವು ಸುಬ್ರಹ್ಮಣ್ಯ ರೀಚ್ ಆಗೋದಕ್ಕೆ ಕರೆಕ್ಟಾಗಿ 6 o'clock ಆಯಿತು ಅಂತ ಅಂದ್ಕೊತೀನಿ. 6 ಗಂಟೆಗೆ ನಾವು ಸುಬ್ರಹ್ಮಣ್ಯ ಹತ್ರ ರೀಚ್ ಆದ್ವಿ. ನೋಡ್ತಾ ಇದ್ದೀರಲ್ಲ, ಕ್ಲೈಮೇಟ್ ಕೂಡ ಒಳ್ಳೆ ಚೆನ್ನಾಗಿತ್ತು, ಮಳೆ ಬಂದಿತ್ತು ನಮ್ಮ ಸೈಡೆಲ್ಲ. ಅಲ್ಲಿಂದ ಹೊರಟ್ಬಿಟ್ಟು ಡೈರೆಕ್ಟ್ ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೊರಟ್ವಿ. ನೋಡ್ತಾ ಇದ್ದೀರಲ್ವ, ಇದು ಕುಮಾರಧಾರ ನದಿ. ನೀರು ಸ್ವಲ್ಪ ಕಡಿಮೆ ಆಗಿದೆ, ಇವಾಗ ಬೇಸಿಗೆ ಅಲ್ವಾ, ನೀರು ಸ್ವಲ್ಪ ಕಡಿಮೆ ಇದೆ. ಅಲ್ಲಿಂದ ಇನ್ನೇನು ಕುಮಾರಧಾರ ನದಿ ಹತ್ರ ಹೋದ್ವಿ. ಅಲ್ಲಿಂದ ಡೈರೆಕ್ಟ್ ಇವಾಗ ಟೆಂಪಲ್ ಹತ್ರ ಹೊರಟ್ವಿ. ನೋಡ್ತಾ ಇದ್ರಲ್ಲ, ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನ ಎಂಟ್ರೆನ್ಸ್ ಆದಮೇಲೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫಸ್ಟು ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಓಕೆನಾ, ಬ್ಯಾಕ್ ಸೈಡಿಂದ ಬಂದ್ವಿ ನಾವು. ಸೊ ಆಗ ಫ್ರಂಟಿಂದ ಶೂಟ್ ಮಾಡೋಕ್ಕಾಗಲಿಲ್ಲ, ಬ್ಯಾಕ್ ಸೈಡಿಂದ ಬಂದ್ವಲ್ಲ, ಬ್ಯಾಕ್ ಸೈಡ್ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡ್ವಿ. ಆದಿ ಸುಬ್ರಹ್ಮಣ್ಯ ಅಲ್ಲೂ ಫುಲ್ ಫ್ರೀ ಇರುತ್ತೆ, ನಿಮ್ಗೆ ಗೊತ್ತಲ್ವ, ಇವಾಗಂತೂ ಅನ್ ಸೀಸನ್ನು. ಸೊ ಹಾಗಾಗಿ ಫುಲ್ ಫ್ರೀ ಇರುತ್ತೆ. ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡಾದಮೇಲೆ ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅದು ಪಕ್ಕದಲ್ಲೇ ಗೇಟ್ ಇದೆಯಲ್ವಾ, ಆ ಗೇಟಿಂದನೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ನೋಡ್ತಾ ಇದ್ದೀರಾ, ಇಲ್ಲೂ 6:30 ಬೆಳಗ್ಗೆ ಪೂಜೆ ಶುರುವಾಗೋದು. ಕ್ಯೂವಲ್ಲಿ ನಿಂತಿದ್ದರು ಜನ. ಸೊ ಇಲ್ಲೂ ಒಂದು 5ರಿಂದ 10 ನಿಮಿಷ ಒಳಗಡೆ ದರ್ಶನ ಆಗೋಯ್ತು. ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದರು, ನೋಡಿದ್ರಲ್ಲ, ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ದರ್ಶನ ಕೂಡ ಚೆನ್ನಾಗಾಯಿತು, ಒಳ್ಳೆ ಬೆಳಿಗ್ಗೆನೇ ಪೂಜೆ ಸಿಕ್ತು ನಮಗೆ. ನಾವು ಯಾಕೆಂದರೆ ಬೆಳಿಗ್ಗೆನೇ ಬೇಗ ಹೊರಟ್ವಿ ಅಲ್ವಾ, ಸೊ ಹಾಗಾಗಿ ಟಿಫನ್ ಆಯಿತು. ಟಿಫನ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ ದೇವಸ್ಥಾನ ಹತ್ರ. ಬನ್ನಿ, ಮುಂದೆ ದೇವಸ್ಥಾನ ಬಂದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ತಿಂಡಿ ಮಾಡ್ಕೊಂಡಾದಮೇಲೆ ಬರೀ ನಾನ್ ವೆಜ್ಜಲ್ಲಿ ಕೇರಳದಲ್ಲಿ ನೋಡ್ತಾ ಇದ್ರಲ್ಲ, ಭದ್ರಕಾಳಿ ಅಮ್ಮನ ದೇವಸ್ಥಾನ ಇದು ಎಂಟ್ರೆನ್ಸು. ನೀವು ಇಲ್ಲಿಗೆ ಆದಷ್ಟು ಬರೋದಕ್ಕೆ ಟ್ರೈ ಮಾಡಿ, ಓಕೆನಾ. ಯಾಕೆಂತ ಹೇಳಿದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಇಲ್ಲಿ 100ಗೆ 100% ಪರಿಹಾರ ಸಿಗುತ್ತೆ, ಓಕೆನಾ. ಆದರೂ ನಿಮಗೆ ಶತ್ರುಗಳು ಮತ್ತು ಏನಾದರೂ ಕೆಲಸಗಳಾಗಬೇಕಂತ ಹೇಳಿದ್ರೆ ನೀವು ಬಂದು ಇಲ್ಲಿ ಕೇಳಿಕೊಂಡ್ರೆ, ಒಂದು ಶತ್ರು ಸಂಹಾರ ಪೂಜೆ ಮಾಡಿಸು ಅಂತ ಹೇಳಿದ್ರೆ ನಿಮಗೆ 100ಗೆ 100% ನಿಮಗೆ ಅದು ವರ್ಕೌಟ್ ಆಗೇ ಆಗುತ್ತೆ. ಜಾಸ್ತಿ ಇಲ್ಲಿ ಕೇರಳದವ್ರಿಗಿಂತ ಕರ್ನಾಟಕದವರೇ ತುಂಬ ಜನ ಇದ್ದರು, ಓಕೆನಾ. ನೋಡ್ತಾ ಇಲ್ಲ, ಇದೇ ಶ್ರೀ ಭದ್ರಕಾಳಿ ಅಮ್ಮನ ದೇವಸ್ಥಾನ ಕೇರಳದಲ್ಲಿರೋದು. ಕೇರಳ ಟು ಕಾಸರಗೋಡು ಕಣ್ಣೂರು ಹತ್ರ ಹೋದ್ವಿ. ಒಳಗಡೆ ಮಾತ್ರ ಫೋಟೋಶೂಟ್ ಮಾಡೋಕ್ಕೆಲ್ಲ ಬಿಡಲ್ಲ, ವಿಡಿಯೋ ಶೂಟ್ಗೆಲ್ಲ. ಅಲ್ಲಿ ಪೂಜೆ ಸೇವಾ ಕೌಂಟ್ರ್ ಇರುತ್ತೆ, ನಿಮಗೆ ಏನೇನು ಬೇಕು ಅಲ್ಲಿ ದೀಪ ಸೇವೆ ಬೇಕಾದ್ರೆ ದೀಪ ಸೇವೆ, ಮತ್ತು ತೆಂಗಿನಕಾಯಿದು ಇದೆ. ಅದು ಬಿಟ್ಟರೆ ನಿಮಗೆ ಫುಲ್ ಲೀಸ್ಟೇ ಹಾಕಿದ್ದಾರೆ. ಶತ್ರು ಸಂಹಾರ ಪೂಜೆ ಇದೆ, ಎಲ್ಲ ಥರದ್ದು ಇದೆ ಇಲ್ಲಿ. ಮತ್ತು ನೀವು ಯಾವಾಗಲೂ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸನ್ನೇ ಹಾಕ್ಕೊಬೇಕು, ಓಕೆನಾ. ಜೆಂಟ್ಸ್ ಅಂತೂ ಶರ್ಟು ಮನೆಯನ್ನು ತೆಗೆದುಬಿಟ್ಟು ಅದು ಬಿಳಿ ಪಂಜೆಯಲ್ಲೇ ಹೋಗ್ಬೇಕು, ಇಲ್ಲಿ ಇದು ರೂಲ್ಸು ಇಲ್ಲಿ, ಓಕೆನಾ. ನೋಡಿದ್ರಲ್ಲ, ಇಲ್ಲಿ ತನಕ ಮಾತ್ರ ಹೊರಗಡೆ ನಿಮಗೆ ಫೋಟೋ ಮತ್ತು ವೀಡಿಯೋ ತೆಗೆದಕ್ಕೆ ಬಿಡ್ತಾರೆ. ಅದನ್ನು ಬಿಟ್ಟರೆ ಒಳಗಡೆ ಯಾವುದೇ ಕಾರಣಕ್ಕೂ ಫೋಟೋ ಮತ್ತು ವೀಡಿಯೋ ಅಲೌಡ್ ಇಲ್ಲಾಂದರೆ ತೋರಿಸ್ತಾ ಇದ್ದೆ ನಿಮಗೂ. ನೋಡ್ತಾ ಇದ್ದೀರಲ್ವ. ಮತ್ತು ಪ್ರಸಾದ ಕೂಡ ಇರುತ್ತೆ. ಪ್ರಸಾದ ನಿಮಗೆ ಪೂಜೆ ಮಾಡಿಸಿದ್ರೆ ಅವಲಕ್ಕಿ ಮತ್ತು ಸಿಹಿ ಪೊಂಗಲ್ಲು ಮತ್ತು ಚಿಕನ್ ಗ್ರೇವಿ ಮತ್ತು ಹೆಸರು ಕಾಳು, ಓಕೆನಾ. ಇಷ್ಟೂ ನಿಮಗೆ ಪ್ರಸಾದ ಸಿಗುತ್ತೆ ನಿಮಗೆ ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇಲ್ಲ, ಸೇವಾ ಕೌಂಟ್ರ್ ಇದು. ನಿಮಗೆ ಎಲ್ಲ ಥರದ್ದು ಸೇವಾ ಕೌಂಟ್ರ್ ಇದೆ. ಬಟ್ ಕನ್ನಡದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಂಗೆ ಬೋರ್ಡ್ ನೋಡ್ಬಿಟ್ಟು ತುಂಬ ಖುಷಿ ಆಗೋಯ್ತು ನನಗೆ. ಕೇರಳದಲ್ಲೂ ಕನ್ನಡ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಜಾಸ್ತಿ ಇಲ್ಲಿ ಬರ್ತಾ ಇರೋರೆ ಕರ್ನಾಟಕದವರು, ಓಕೆನಾ. ಇಲ್ಲಿ ಬರ್ತಾ ಇರೋರೆ ಕರ್ನಾಟಕದವರೇ ಜಾಸ್ತಿ ಜನ ಇದೆ, ಏಕೆಂದರೆ ಕೆಲಸಗಳೆಲ್ಲ ಆಗ್ತಾ ಇದೆಯಲ್ವ. ಸೊ ಹಂಗಾಗಿ ಏನು ಜಾಸ್ತಿ ದೂರ ಅಂತ ಏನು ಅನಿಸಲ್ಲ ನಿಮಗೆ. ಸ್ವಲ್ಪ ದೂರ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ರಾಜರಾಜೇಶ್ವರ ಟೆಂಪಲ್ ಕೂಡ ಇದೆ. ಪ್ರಸಾದ ಕೊಟ್ಟರು ನಮಗೆ, ಊಟ ಕೂಡ ಇತ್ತು ನಿಮಗೆ. ಮಾವಿನಕಾಯಿ ಗೊಜ್ಜು ಮತ್ತು ರೈಸು, ಸಾಂಬಾರು ಮತ್ತು ಪಲ್ಯ. ಬಟ್ ಇದು ಬಾಯ್ಲ್ಡ್ ರೈಸು ನನಗಷ್ಟು ಇಷ್ಟ ಆಗಲಿಲ್ಲ, ಬಟ್ ದೇವ್ರ ಪ್ರಸಾದ ಅಂತ ತಿಂದ್ಕೊಂಡೆ. ಅಲ್ಲಿ ದರ್ಶನ ಆಯಿತು, ಊಟ ಆಯಿತು. ಅಲ್ಲಿಂದ ನಾವು ನಿಮಗೆ ರಾಜರಾಜೇಶ್ವರ ದೇವಸ್ಥಾನ, ಈ ಶಿವನ ಟೆಂಪಲ್ ಅದು, ಓಕೆನಾ. ಹಳೇ ಕಾಲದ್ದು
ಶಿವನ್ ಟೆಂಪಲ್ ಹತ್ರ ಹೊರಟ್ವಿ. ನೋಡಿದ್ರಲ್ಲ, ಇದೇ ಅದು ದೇವಸ್ಥಾನ, ಶ್ರೀ ರಾಜರಾಜೇಶ್ವರ ಟೆಂಪಲ್ಲು. ಸಖತ್ ತುಂಬ ಚೆನ್ನಾಗಿದೆ ಇದು ಕೂಡ. ಎಲ್ಲ ಫುಲ್ ಜಂಬಿಟ್ಕೆ ಇದೆ, ಬಟ್ ಇವಾಗಿನ ಕಾಲದ್ದಲ್ಲ, ಇದು ಹಳೇ ಕಾಲದ ದೇವಸ್ಥಾನ. ನಿಮಗೆ ಅಲ್ಲಿಂದ ಎಕ್ಸಾಕ್ಟು 13 ಕಿಲೋಮೀಟರ್ ಆಗುತ್ತೆ. ಮತ್ತು ಭದ್ರಕಾಳಿ ಅಮ್ಮನ ದೇವಸ್ಥಾನ 11:30ಗೆ ಕ್ಲೋಸು. ಯಾವುದೇ ರೀತಿ ಪೂಜೆಗಳು ನಡೆಯಲ್ಲ 11:30 ಮೇಲೆ. ಅದು ಬಿಟ್ಟರೆ ನೀವು ಸಂಜೆ 5:30 ತನಕನೇ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಆದಷ್ಟು ಬೆಳಗ್ಗೆನೇ ವಿಸಿಟ್ ಮಾಡಿ. ಇಲ್ಲ ನಾವು ಬಂದು ಸ್ಟೇ ಆಗ್ತೀವಿ ಅಂತ ಹೇಳಿದ್ರೆ ನೀವು 5:30 ಪೂಜೆಗೆ ಬಂದುಬಿಡಿ. ಅಲ್ಲಿಂದ 15 ಕಿಲೋಮೀಟರ್ ಬಂದರೆ ನೀವು ಭದ್ರಕಾಳಿ ಅಮ್ಮನ ದೇವಸ್ಥಾನ ವಿಸಿಟ್ ಮಾಡಿದ್ರೆ ನೀವು ಇಲ್ಲೂ ಕೂಡ ಬಂದುಬಿಟ್ಟು ಒಂದು ಸಲ ವಿಸಿಟ್ ಮಾಡಬೇಕಾಗುತ್ತೆ ಅನ್ಕೊತೀನಿ. ಏಕೆ ಅಂತ ಹೇಳಿದ್ರೆ ಇದು ಶಿವನ ದೇವಸ್ಥಾನ ಅಲ್ವಾ, ಅಲ್ಲಿಗೆ ಹೋದ್ಮೇಲೆ ಈ ದೇವಸ್ಥಾನಕ್ಕೆ ಬಂದರೆ ಅಂದ್ಕೊಂಡಿದ್ದು ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿದ್ರಲ್ಲ, ಇದು ಹಳೇ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ ಇದು ಕೂಡ. ಮತ್ತು ಇಲ್ಲೂ ಕೂಡ ಅಷ್ಟೇ ಫೋಟೋ ಮತ್ತು ವೀಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ನಿಮಗೆ ಮಧ್ಯಾಹ್ನ ಊಟದ ಫೆಸಿಲಿಟಿ ಎಲ್ಲ ಕೂಡ ಇದೆ. ನೋಡಿದ್ರಲ್ಲ, ಇದೇ ರಾಜರಾಜೇಶ್ವರ ಟೆಂಪಲ್, ಕೇರಳದಲ್ಲೇ ಇರೋದಿದೆ ಎಕ್ಸಾಕ್ಟು. ನಿಮಗೆ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ನೀವು ಒಂದು ಬಂದುಬಿಟ್ಟು ವಿಸಿಟ್ ಮಾಡಿ, ನಿಮಗೆ ಅದರ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ. ಓಕೆನಾ? ಭದ್ರಕಾಳಿ ಅಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ನಿಮಗೆ ಅದರ ಎಫೆಕ್ಟ್ ಏನಂತ, ಅದು ನಿಮಗೆ ಯಾರಾದರೂ ಆಪೋಸಿಟ್ ಏನಾದ್ರು ಪ್ರಾಬ್ಲಮ್ ಆಗ್ತಾಯಿದೆ, ಏನಾದ್ರು ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಶತ್ರು ಸಂಹಾರ ಸೇವೆ ಅಂತ ಪೂಜೆ ಅಂತ ಮಾಡಿಸಿದ್ರೆ 100% ನಿಮಗೆ ಅದು ವರ್ಕೌಟ್ ಆಗೇ ಆಗುತ್ತೆ. ಓಕೆನಾ? ಇದು ಅಷ್ಟೇ ಶಿವನ ದೇವಸ್ಥಾನ. ಇಲ್ಲೂ ಕೂಡ ನೀವೇನು ಬೇಡ್ಕೊಂಡ್ರು ಕೂಡ ವರ್ಕ್ ಆಗುತ್ತೆ. ಇಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ನೋಡಲ್ಲ, ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಊಟ ಇತ್ತು. ಬಟ್ ನಾವು ಅಲ್ಲೇ ಇದೆ ಭದ್ರಕಾಳಿ ಅಮ್ಮನ ದೇವಸ್ಥಾನದಲ್ಲೇ ನಾವು ಊಟ ಮಾಡಿದ್ವಿ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಊಟ ಮಾಡಿಲ್ಲ. ಮುಗಿಸ್ಕೊಂಡು ಅಲ್ಲಿಂದ ಸೇವಾ ಕೌಂಟ್ರ್ ಹತ್ರ ಹೋದ್ವಿ. ಸೇವಾ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ಪ್ರಸಾದ ತೊಗೊಂಡ್ವಿ. ನೋಡ್ತಾ ಇಲ್ಲ, ಇದೇ ಸೇವಾ ಕೌಂಟ್ರು, ದೇವಸ್ಥಾನ ಆಪೋಸಿಟೇ ಇದೆ. ನಿಮಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಕೂಡ ಇಲ್ಲೇ ಇದೆ. ಓಕೆನಾ? ಬಟ್ ಬಿಸಿಲು ಅನ್ನೋದು ಒಂದೇ ಬೇಜಾರು ಅಷ್ಟೇ. ಫುಲ್ ಸಖತ್ ಬಿಸಿಲು, ಯಪ್ಪ ನನಗಂತೂ ಇರೋಕ್ಕಾಗ್ತಾಯಿದ್ದಿಲ್ಲ, ಫುಲ್ಲು ಧಗೆ. ನೋಡಿದ್ರಲ್ಲ, ಸೇಮ್ ಇದೇ ರೀತಿಯಾಗಿ ಮೂಲ ವಿಗ್ರಹ ಒಳಗಡೆ ಇರೋದು ಕಾಣಿಸ್ತಾ ಇದೆಯಲ್ಲ ಫೋಟೋದಲ್ಲಿ, ಇದೇನೆ. ಬಟ್ ಒಳಗಡೆ ನಮಗೆ ವಿಡಿಯೋ ಶೂಟ್, ಫೋಟೋ ಶೂಟ್ಗೆ ಅವೈಲೇಬಲ್ ಇಲ್ಲ. ನೋಡ್ತಾ ಇಲ್ಲ, ಇದೇ ಸೇಮ್ ದೇವಸ್ಥಾನ ಇರೋದು. ಅಲ್ಲಿ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ, ಒಳ್ಳೆ ಒಂಥರ ಪ್ಯಾಲೇಸ್ ನೋಡೋದ್ರ ಥರ ಫೀಲ್ ಆಗ್ತಾಯಿತ್ತು. ಬಟ್ ಜಂಬಿಟ್ಕೆ ಅಲ್ವಾ ಇಲ್ಲೆಲ್ಲ, ಈ ಸೈಡೆಲ್ಲ ಫುಲ್ ಸ್ಟ್ರೆಂತ್ ಇರುತ್ತೆ. ಅಲ್ಲಿಂದ ಹೊರಗಡೆ ಬಂದ್ವಿ, ಹೊರಗಡೆ ಎಲ್ಲ ಫುಲ್ ನೋಡಿದ್ವಿ. ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ, ಸೂಪರಾಗಿದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಕೂಡ. ಅದು ಕೇರಳ, ಎಕ್ಸಾಕ್ಟ್ಲಿ ಕೇರಳದಲ್ಲೇ ನಾನು ಫಸ್ಟ್ ಟೈಮ್ ಬಂದಿರೋದು ನಾನು ಕೇರಳಕ್ಕೆ. ಅಲ್ಲಿಂದ ನಾವು ಮುಂದೆ ಕಾಸರಗೋಡು ಕಡೆ ಹೊರಟ್ವಿ. ಮಂಗಳೂರು ಟು ಕಾಸರಗೋಡು ಆ ಸೈಡ್ಗೆ ಹೋಗ್ತಾಯಿದ್ವಿ. ನೋಡ್ತಿರಲ್ಲ, ಯಪ್ಪ ದೇವರೇ, ನಾನು ಇವಾಗ ಹಳೇ ಕಾಲದ ಬಸ್ಗಳು ಇದೇ ಫಸ್ಟ್ ಟೈಮ್ ಕೇರಳದಲ್ಲಿ ಇವಾಗಲೂ ಕೂಡ ಇದು ಇದೆ ನಿಮಗೆ. ಓಕೆನಾ? ಹಳೇ ಕಾಲದ ಬಸ್ಗಳು ಇವಾಗಲೂ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಬೇಕಲ್ ಕೋಟೆ, ಕಾಸರಗೋಡು. ಎಕ್ಸಾಕ್ಟ್ ಕಾಸರಗೋಡು ಬಂದ್ವಿ. ಕಾಸರಗೋಡು ಬಂತಿದ್ದಂಗೆ ನಿಮಗೆ ಜಸ್ಟು ಲೆಫ್ಟ್ ಸೈಡಿಗೆ, ರೋಡ್ ಸೈಡಿಂದ ಒಳಗಡೆ ಹೋಗ್ತಾ ಇದ್ದಾಗೇ ನಿಮಗೆ ಇದು ಬೇಕಲ್ ಕೋಟೆ ಸಿಗುತ್ತೆ. ಓಕೆನಾ? ನೀವು ನೋಡಿದ್ರೆ ಅನಿಸುತ್ತೆ, ಬಾವಾ ಬಾಮೈದ ಫಿಲ್ಮು ಮತ್ತು ರಾಜ್ ಫಿಲ್ಮು ಮತ್ತು ಹಾರ್ಟ್ ಬೀಟು ಈ ಸಾಂಗ್ಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಣ್ಣಗಳ ಹೊಸ ಲೋಕ ಮತ್ತು ಒಂಟಿಯಾಗಿರುವುದು ಅದು. ಮತ್ತು ರಾಜ್ ಫಿಲ್ಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸಾಂಗ್ ಬರುತ್ತಲ್ಲ, ರಾಜ ಹೇಳುವಾಗೆಲ್ಲ ರಾಣಿ ಕೇಳಲೇ ಇಲ್ಲ ಅಂತೇಳ್ಬಿಟ್ಟು, ಇದೇ ಸ್ಪಾಟಲ್ಲೇ ಶೂಟ್ ಆಗಿರೋದು. ಓಕೆನಾ? ಕನ್ನಡದಲ್ಲಿ ಬೇಜನ್ ಮೂವಿಗಳಲ್ಲಿ ಶೂಟಿಂಗ್ ಆಗಿದೆ. ನೀವು ನೋಡಿ ಒಂದ್ಸಲ ಚೆಕ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಆ ವಿಡಿಯೋಗಳು ಸಿಗುತ್ತೆ. ಆ ಸಾಂಗ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಸೇಮ್ ಇದೇ ಸ್ಪಾಟ್ ಅಂತ ಹೇಳ್ಬಿಟ್ಟು. ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಕೊಂಡಿದ್ದು. ಓಕೆನಾ? ಎಲ್ಲ ಮದ್ದು ಗುಂಡುಗಳು ಮತ್ತು ಮಸಾಲೆ ಪದಾರ್ಥ ಇದನ್ನೆಲ್ಲ ಸ್ಟೋರ್ ಮಾಡಿ ಇಡೋದಕ್ಕೆ. ಮತ್ತು ಒಬ್ಬರಿಗೆ ಎಂಟ್ರಿ ಫೀಸ್ ಇಲ್ಲಿ 25 ರುಪೀಸ್ ಅಷ್ಟೇ, ಏನು ಜಾಸ್ತಿ ಏನಿಲ್ಲ, ಜಸ್ಟ್ 25 ರೂಪಾಯಿ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕನೂ ಓಪನ್ ಇರುತ್ತೆ. ಓಕೆನಾ? ನೀವು ಆಲ್ಮೋಸ್ಟು ಸಂಜೆ ಟೈಮ್ ಅಥವಾ ಮಾರ್ನಿಂಗ್ ಟೈಮೇ ಬಂದುಬಿಡಿ. ಯಾಕೆಂದರೆ ಬಿಸಿಲು ಟೈಮಲ್ಲಿ ಜಾಸ್ತಿ ನೀವು ಬಂದರೆ ಏನೂ ನೋಡೋಕ್ಕಾಗಲ್ಲ, ಫುಲ್ ಬಿಸಿಲು ಇರುತ್ತೆ ಅಲ್ವಾ, ಸ್ವಲ್ಪ ಇರಿಟೇಟಿಂಗ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀವು ಮಾರ್ನಿಂಗ್ ಟೈಮೇ ಬಂದುಬಿಡಿ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಟೈಮ್ ಬನ್ನಿ.
ಟಿಕೆಟ್ ತೊಗೊಂಡ್ವಿ, ನೋಡಿದ್ರಲ್ಲ 25 ರುಪೀಸು. ಟಿಕೆಟ್ ತೊಗೊಂಡ್ಬಿಟ್ಟು ಕೋಟೆ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಅದು ಕೋಟೆ ಆಪೋಸಿಟಿಗೆ ಟಿಕೆಟ್ ಕೌಂಟ್ರ್ ಮಾಡಿದ್ದಾರೆ. ಬಟ್ ಭಯಂಕರ ಅಂದರೆ ಭಯಂಕರ ಬಿಸಿಲು. ನೋಡ್ತಾ ಇದ್ರಲ್ಲ, ಸುಮಾರು ಶೂಟಿಂಗ್ಗಳಲ್ಲಿ ಆಗಿದೆ. ಬಟ್ ಕಾಸರಗೋಡಲ್ಲಿ ಇದೆ ಅಂತಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊತೀನಿ ಈ ಪ್ಲೇಸು. ಇದು ನೋಡಿದ್ರೆ ಸೇಮ್ ಗೋವಾದಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ಅಲ್ವಾ ನಿಮಗೆ ಫೋರ್ಟು, ಸೇಮ್ ಅದೇ ಥರನೇ ಇದೆ ಇದು ಕೂಡ. ಇದು ಸಿಮಿಲಾರಿಟಿ ಹೇಗಿದೆ ಅಂತ ಹೇಳಿದ್ರೆ, ನೀವು ಮಂಜರಾಬಾದ್ ಕೋಟೆ ನೋಡಿರ್ಬೋದು ಅನ್ಸುತ್ತೆ, ಸಕಲೇಶ್ಪುರ. ಸೇಮ್ ಅದೇ ಥರನೇ ಇದೆ ಇದು. ಎಲ್ಲ ಕಡೆ ಸುತ್ತ ಕಂದಕಗಳು ಮತ್ತು ಎಂಟ್ರೆನ್ಸ್ ಬಾಕ್ಲು ಒಳಗಡೆ ಸೇಮ್ ಹೋಗ್ತಾ ಇದ್ದಾಗ ಅದೇ ರೀತಿ ನಿಮಗೆ ಫೀಲ್ ಆಗುತ್ತೆ. ಬಟ್ ಅದು ಸಿಮೆಂಟ್ ಮತ್ತು ಇಟ್ಟಿಗೆಯಲ್ಲಿ ಕಟ್ಟಿರೋದು. ಇದು ಫುಲ್ ಜಂಬಿ ಇಟ್ಟಿಗೆ, ಓಕೆನಾ, ಫುಲ್ಲು ಜಂಬಿ ಇಟ್ಟಿಗೆಯಲ್ಲೇ ಕಟ್ಟಿರೋದು ಇದು. ಅದು ಬಿಟ್ಟರೆ ಒಳಗಡೆ ದೇವಸ್ಥಾನ ಇತ್ತು, ದೇವಸ್ಥಾನ ಎಂಟ್ರಿ ಮಾಡಿದ್ವಿ. ಬೇಕಲ್ ಕೋಟೆ ಅಂತ ಹೇಳ್ಬಿಟ್ಟು, ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮ್ಯಾಪಲ್ಲಿ ಹೊಡೆದು ಕೂಡಲೇ ಸಿಕ್ಬಿಡುತ್ತೆ. ಬೇಕಲ್ ಕೋಟೆ ಅಂತ ಹೇಳ್ಬಿಟ್ಟು ಇದ್ರ ನೇಮು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫುಲ್ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾನೆ, ಫುಲ್ ನೀವು ಓದ್ಕೊಬೋದು. ಅಲ್ಲಿಂದ ನೋಡ್ಕೊಂಬಿಟ್ಟು ನಾವು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿದ್ರಲ್ಲ, ಫುಲ್ ಎಲ್ಲ ಡೀಟೇಲ್ಸ್ ಹಾಕಿದ್ದಾನೆ ನಿಮಗೆ. ಅಲ್ಲಿಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆನಾ, ನೀವು ರಾಜ್ ಫಿಲ್ಮ್ ನೋಡಿ ಗೊತ್ತಾಗುತ್ತೆ, ಸುಮಾರು ಕಡೆ ಇದು ಬರುತ್ತೆ ನಿಮಗೆ. ರಾಜ್ ಮೂವಿ ನೋಡಿದ್ರೆ ಇದೇ ಸ್ಪಾಟಲ್ಲೇ ಇದು ಶೂಟಿಂಗ್ ಆಗಿರೋದು. ಸುತ್ತ ಬೀಚ್ ಸೈಡಲ್ಲೇ ಕೋಟೆ, ಒಳ್ಳೆ ಫೀಲ್ ಬರುತ್ತೆ ಮಾತ್ರ, ಒಳ್ಳೆ ಸಖತ್ತಾಗಿದೆ ಕೋಟೆ ಕೂಡ ಅಷ್ಟೇ. ಬೀಚ್ ಪಕ್ಕದಲ್ಲೇ ಇರೋದು, ನಿಮಗೆ ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಅದೇ ಹೇಳಿದ್ನಲ್ಲ ನಿಮಗೆ, ನೀವು ಜಾಸ್ತಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಬರಬೇಕು, ಒಳ್ಳೆ ಫೀಲ್ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಬಿಸಿಲಲ್ವಾ, ಹಂಗಾಗಿ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅಷ್ಟೇ ನೋಡೋದಕ್ಕೆ. ಬಟ್ ಆದರೂ ಕೂಡ ನೋಡೋದಕ್ಕೆ ಮಾತ್ರ ಸೂಪರಾಗಿದೆ. ನೋಡ್ತಾ ಇದ್ದೀರಲ್ಲ, ಇದು ವಾಚಿಂಗ್ ಟವರು. ಮತ್ತು ನಿಮ್ಗೆ ಇದ್ರೊಳಗಡೆ 2-3 ಬಾವಿಗಳು ಸಿಗುತ್ತೆ ನೋಡೋದಕ್ಕೆ, ಸ್ವೀಟ್ ವಾಟರ್ ಬಾವಿಗಳು. ನೋಡ್ತಾ ಇದ್ರಲ್ಲ, ಇದೆಲ್ಲ ಫುಲ್ ಬಾವಿ. ಬಟ್ ಆವಾಗಿನ ಕಾಲದಲ್ಲಿ ರಾಜ, ನಿಮಗೆ ಬ್ರಿಟಿಷ್ ರಾಜರುಗಳು ಯಾವ್ಯಾವ ರೀತಿ ಬೇಕು ಎಲ್ಲ ಫೆಸಿಲಿಟಿ ಕೂಡ ಇದರಲ್ಲೇ ಮಾಡ್ಕೊಂಡಿದ್ದಾನೆ. ಒಳಗಡೆ ಯಾವುದೇ ರೀತಿಯಾಗಿ ಹೋಗಬಾರ್ದು, ಅದೇ ರೀತಿಯಾಗಿ ಎಲ್ಲ ಫೆಸಿಲಿಟಿಗಳನ್ನು ಒಳಗಡೆ ಇದೆ. ನೋಡ್ತಾ ಇರಲ್ಲ, ಫುಲ್ ಒಳಗಡೆ ಇದೆ, ಇದು ತಳಕ್ಕೆ ಹೋಗಿದೆ ನೀರೆಲ್ಲ. ಬಾವಿ ಎಲ್ಲ ಇತ್ತು ಸುತ್ತ. ನೀವು ಯಾವ ಕಡೆ ನೋಡಿದ್ರೆ ವಾಚಿಂಗ್ ಟವರ್ಗಳು ಕಾಣಿಸುತ್ತೆ ನಿಮಗೆ, ಓಕೆನಾ. ನಾವಿವಾಗ ವಾಚಿಂಗ್ ಟವರ್ ಮೇಲೆ ಹೋಗ್ತಾ ಇದ್ದೀನಿ. ಬನ್ನಿ, ಮೇಲ್ಗಡೆಯಿಂದ ನಿಮಗೆ ಯಾವ ರೀತಿ ವ್ಯೂ ಕಾಣಿಸುತ್ತೆ ಅಂತ ನೋಡೋಣ. ಮೇಲ್ಗಡೆಯಿಂದ ನೋಡಿಕೊಂಡ್ರೆ ನಿಮಗೆ ಫುಲ್ ಕಾಸರಗೋಡು ಮತ್ತು ತೆಂಗಿನ ತೋಟ ಮತ್ತು ಬೀಚು. ನಿಮಗೆ ಆಪೋಸಿಟ್ ತಿರುಗ್ತಾ ಇದ್ದಾಗೇ ಬೀಚ್ ಕಾಣಿಸುತ್ತೆ. ಬೀಚ್ ಪಕ್ಕದಲ್ಲೇ ನಿಮಗೆ ಮಕ್ಕಳಿಗೆ ಆಟಾಡೋದಕ್ಕೆ ಡ್ರೈ ಗೇಮ್ಸು, ಎಕ್ಸಿಬಿಷನ್ಸು, ವಾಟರ್ ಗೇಮ್ಸು ಎಲ್ಲ ಸಿಗುತ್ತೆ ನಿಮಗೆ. ನೋಡ್ತಿದ್ರಲ್ಲ, ಪಕ್ಕದಲ್ಲೇ ಫುಲ್ ಬೀಚು. ಈ ಕೋಟೆ ಸುತ್ತ ನೀವು ಹೋಗಿ ಬಂದ್ರೂ ಎಲ್ಲ ಕಡೆಯೂ ಫುಲ್ ಬೀಚ್ ನೀರೇ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಫುಲ್ಲು ಹಳೆ ಕಾಲದ್ದು. ಬಟ್ ಕೋಟೆ ಎಲ್ಲ ಬಿದ್ದೋಗಿದೆ. ಬಟ್ ಮಾಮೂಲಿ ಸುತ್ತ ವಾಚಿಂಗ್ ಟವರ್ಸ್ ಇದೆಲ್ಲ ಇದೆಯಲ್ವ ನೋಡಿ, ಎಲ್ಲ ಹಾಗೆ ಇದೆ. ಬೀಚ್ ಸುತ್ತ ಫುಲ್ ಬೀಚು. ಮತ್ತು ಯಾವ ಕಡೆ ಮೂಲೆಗಳಲ್ಲಿ ನೋಡಿದ್ರು ನಿಮಗೆ ವಾಚಿಂಗ್ ಟವರ್ ಸಿಗುತ್ತೆ. ಹೇಳಿದ್ನಲ್ಲ, ಸೇಮ್ ಮಂಜರಾಬಾದ್ ಕೋಟೆ ಥರನೇ ಇದು ಸಿಗುತ್ತೆ ನೋಡೋದಕ್ಕೆ. ಮತ್ತು ಅಲ್ಲಿಂದ ಮೇಲ್ಗಡೆಯಿಂದ ನೋಡಿದ್ರೆ ಈ ರೀತಿಯಾಗಿ ಸಿಗುತ್ತೆ. ಹಾಗೆ ಕೆಳಗಡೆ ಬಂದ್ವಿ. ಇದು ನೋಡ್ತಾ ಇದ್ದೀರಲ್ವ, ಇದು ಸ್ಟೋರೇಜ್ ರೂಮ್ ಅಂತೆ. ಆವಾಗಿನ ಕಾಲದಲ್ಲಿ ಮಸಾಲೆ ಪದಾರ್ಥಗಳು ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋರಲ್ವ, ಸೊ ಇದು ಸ್ಟೋರೇಜ್ ರೂಮು. ನೀವು ಒಂದು ಸಲ ಕಾಸರಗೋಡು ಕಡೆ ಬಂದರೆ ಈ ಪ್ಲೇಸ್ನ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸಾಕ ದೊಡ್ಡ ಫೋಟೋ ಇದು. ನಿಮಗೆ ಮಿನಿಮಮ್ ನೋಡ್ತೀನಿ ಅಂದ್ರೂ ಒಂದು ಅರ್ಧ ದಿನ ಇಲ್ಲೇ ಬೇಕಾಗುತ್ತೆ. ಒಂದು ಸಲ ವಿಸಿಟ್ ಮಾಡಿ. ನೋಡ್ತಾ ಇದ್ದೀರಲ್ವ, ಇದೇ ಸೇಮ್ ಸ್ಪಾಟು ರಾಜ್ ಫಿಲ್ಮ್ ಶೂಟಿಂಗ್ ಆಗಿರೋದು. ಆ ಸಾಂಗ್ ನೋಡಿ ನಿಮಗೆ. ಇದೆಲ್ಲ ಫುಲ್ ಗ್ರೀನ್ ಇದೆ, ಬಟ್ ಇವಾಗ ಬಿಸಿಲಲ್ವ ಒಣಗೋಗಿದೆ ಅಷ್ಟೇ. ಇದೇ ಮನೆ ಇದು ನಿಮಗೆ. ಬಟ್ ವೀಡಿಯೋಗೆ ತೋರಿಸ್ಬೋದಾಗಿತ್ತು, ಬಟ್ ಇದರಲ್ಲಿ ವೀಡಿಯೋ ಹಾಕೋ ಆಗಿಲ್ಲ. ಸೊ ಹಾಗಾಗಿ ಆ ಸಾಂಗ್ನ ನೀವು ಅಬ್ಸರ್ವ್ ಮಾಡಿ, ಸೇಮ್ ಇದೇ ಪ್ಲೇಸ್ ಅದು. ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಗ್ರೀನ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಅಂದ್ಕೊತೀನಿ. ಬಟ್ ಇವಾಗ ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಫುಲ್ ಎಲ್ಲ ಒಣಗೋಗ್ಬಿಟ್ಟೈತೆ. ಅಲ್ಲಿಂದ ಫುಲ್ ಪಕ್ಕದಲ್ಲೇ ನಿಮ್ಗೆ ಬ್ಯಾಕ್ ಸೈಡ್ ಹೋಗ್ತಾಯಿದ್ರೆ ಹತ್ರದಲ್ಲೇ ನಿಮಗೆ ಬೀಚು, ಸಮುದ್ರ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಕೆಳಗಡೆ ಇಳಿದ್ಬಿಟ್ಟು ಆಟ ಆಡ್ಬೋದು.
ನೋಡಿದ್ರ ಫುಲ್ ಹಿಂಗೆ ಕೆಳಗಡೆ ಪಕ್ಕದಲ್ಲೇ ನಾನು ಹೋಗ್ತಾ ಇದ್ದೀನಲ್ವ, ಇದ್ರ ಪಕ್ಕದಲ್ಲೇ ನಿಮಗೆ ಸಮುದ್ರ ಇರೋದು. ಬನ್ನಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೂ ಕೂಡ. ನೋಡ್ತಾ ಇದ್ದೀರಲ್ಲ ಪಕ್ಕದಲ್ಲೇ ಸಮುದ್ರ. ಬಟ್ ಇಲ್ಲಿ ಆಟ ಆಡೋಕ್ಕೆಲ್ಲ ಆಗಲ್ಲ, ಫುಲ್ ಬಂಡೆ ಕಲ್ಲುಗಳು ಕೆಳಗಡೆ. ಮತ್ತು ಹಂಗೇ ಕೆಳಗಡೆ ಡೌನ್ ಇಳ್ಕೊಂಡು ಬಂದರೆ ಇಲ್ಲೂ ಕೂಡ ಮತ್ತೊಂದು ವಾಚಿಂಗ್ ಟವರು. ಸಮುದ್ರದ ಕಡೆಯಿಂದ ಯಾರಾದರೂ ನಿಮಗೆ ದಂಗೆ ಬಂದರೆ ಇಲ್ಲೂ ಕೂಡ ವಾಚ್ ಮಾಡೋದಕ್ಕೆ ಇಲ್ಲೂ ಒಂದು ಕೂಡ ವಾಚಿಂಗ್ ಟವರ್ ಕೂಡ ಮಾಡಿದ್ದಾರೆ. ಓಕೆನಾ, ಇದು ಕೂಡ ಅಲ್ಲೇ ಕಳೆದೆ. ಜಂಬಿಟ್ಕೆ ನಿಮಗೆ ಗೊತ್ತಲ್ವಾ, ಅದು ನೀರು ಬಿದ್ದಷ್ಟು ಫುಲ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ. ಓಕೆನಾ, ಇಲ್ಲಿ ಬಂದು ನಿಂತ್ಕೊಂಡ್ರೆ ನೀವು ಇಡೀ ಸಮುದ್ರನೇ ನೋಡ್ಬೋದು. ಮತ್ತು ನಿಮಗೆ ಸಮುದ್ರ ಯಾವ ಕಡೆ ಇದೆ, ಮನೆಗಳು ಯಾವ ಕಡೆ ಕಾಣಿಸ್ತಾ ಇದೆ, ನಿಮ್ಗೆ ಎಲ್ಲೂ ಕೂಡ ಗೊತ್ತಾಗ. ಯಾವ ಕಡೆ ನೋಡಿದ್ರೂ ಬರೀ ಸಮುದ್ರನೇ, ಬೀಚೇ ಕಾಣಿಸುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ನಿಮಗೆ ಫುಲ್ ಬೀಚು. ಬಟ್ ಸಖತ್ತಾಗಿತ್ತು ಕೇರಳ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿ ಅನ್ನಿಸ್ತು ಮಾತ್ರ. ಒಳ್ಳೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಬೀಚ್ ಕೂಡ ನೋಡಿ ಸಖತ್ ಖುಷಿಯಾಗೋಯ್ತು ನನಗೆ. ನೋಡ್ತಾ ಇದ್ದೀರಲ್ಲ, ಯಾವ ಕಡೆ ನೋಡಿದ್ರು ನೀರು ನೀರು ನೀರು. ಅಲ್ಲಿಂದ ಹಂಗೆ ಕೆಳಗಡೆ ಮೇಲ್ಗಡೆ ಎತ್ಕೊಂಡು ಬಂದ್ವಿ. ಕೆಳಗಡೆ ಎಲ್ಲ ನೋಡ್ಕೊಂಬಿಟ್ಟು ನೋಡ್ತಾ ಇದ್ರಲ್ಲ, ಈ ಗಿಡದಲ್ಲಿ ಫುಲ್ ಎಲ್ಲ ಬರೀ ಲವರ್ಸ್ ನೇಮ್ಸ್ಗಳೇ ಇದೆ. ಯಾವ ಕಡೆ ನೋಡಿದ್ರು ಬರೀ ಲವರ್ಸ್ ನೇಮ್ಸ್ಗಳೇ. ಬಟ್ ಈ ಫ್ರೂಟ್ ಇದೆಯಲ್ವಾ, ಸಖತ್ತಾಗಿರುತ್ತೆ. ಫುಲ್ ಒಳಗಡೆ ಪಿಂಕ್ ಕಲರ್ ಇರುತ್ತೆ. ಮುಳ್ಳು ಥರ ಇದ್ರೂ ಮೇಲ್ಗಡೆ ಸಿಪ್ಪೆ ತಿಕ್ಕೊಂಬಿಟ್ಟು ತಿನ್ಕೊಂಡ್ರೆ ಫುಲ್ ಪಿಂಕ್ ಇರುತ್ತೆ. ಚೆನ್ನಾಗಿ ಒಂಥರ ಹುಳಿ ಥರ ಸ್ವೀಟ್ ಟೈಪು ಚೆನ್ನಾಗಿರುತ್ತೆ ಆ ಸ್ವೀಟ್ ಕೂಡ. ನೋಡಿದ್ರಲ್ಲ ಫುಲ್ ಬಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್ ಕೋಟೆನ. ಯಪ್ಪ ಭಯಂಕರ ಬಿಸಿಲಿದೆ, ಬಟ್ ನೋಡೋದಕ್ಕೂ ತುಂಬ ಸಖತ್ತಾಗಿದೆ. ನೀವು ಒಂದು ಸಲ ಬಂದಾಗ ವಿಸಿಟ್ ಮಾಡಿ. ನೆಕ್ಸ್ಟ್ ಕಾಸರಗೋಡು ಮುಗಿಸ್ಕೊಂಡ್ಬಿಟ್ಟು ಡೈರೆಕ್ಟ್ ಮ್ಯಾಂಗ್ಳೂರು ಎಂಟ್ರಿ ಆದ್ವಿ. ನೋಡ್ತಾ ಇದ್ದಿಲ್ಲ, ಇದು ಕುತ್ತಾರ್ ಅಂತ ಹೇಳ್ಬಿಟ್ಟು ಕೊರಗಜ್ಜ ಸ್ವಾಮಿಯ ಮೂಲ ಸ್ಥಳ ಇದು. ಓಕೆನಾ, ಕೊರಗಜ್ಜ ಸ್ವಾಮಿ ಮೂಲ ಸ್ಥಳ ಇರೋದು ಇಲ್ಲೇನೆ, ಕುತ್ತಾರ್, ಮಂಗಳೂರಲ್ಲಿ ಉಳ್ಳಾಳ ಹತ್ರ ಕುತ್ತಾರ್. ಇದು ಸರ್ಕಲಿಂದ ನಿಮಗೆ ಲೆಫ್ಟ್ ಸೈಡಿಗೆ ಬರ್ತಾ ಇದ್ದಾಗೇ ಒಂದು ಟರ್ನ್ ಸಿಗುತ್ತೆ. ನೋಡ್ತಾ ಇದ್ರೆ ಒಂದು ಟರ್ನ್ ಸಿಗುತ್ತೆ. ಸ್ವಲ್ಪ ಮುಂದೆ 1 ನಿಮಿಷನೂ ಕೂಡ ಬೇಡ, 1 ನಿಮಿಷ ಹಂಗೆ ಬಂದುಬಿಟ್ರೆ ನಿಮಗೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವ, ಇದೇ ಕೊರಗಜ್ಜ ಸ್ವಾಮಿ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ, ನೀವು ಎಲೆ ಅಡಿಕೆ ಚೊಕ್ಲಿ ಇಷ್ಟನ್ನು ಕೊಟ್ಬಿಟ್ಟು ನೀವು ಬೇಡ್ಕೊಂತ ಹೇಳಿದ್ರೆ ಅಜ್ಜ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. 100% ಕೆಲಸ ಕೂಡ ಆಗೇ ಆಗುತ್ತೆ. ನನಗೂ ಕೂಡ ಆಗಿದೆ. ಓಕೆನಾ, ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಂತ ಹೇಳಿದ್ರೆ ನೀವು ಇಲ್ಲಿಗೆ ಬಂದುಬಿಡಿ. ಬಟ್ ಇಲ್ಲಿ ನಿಮಗೆ ಫೋಟೋ ಮತ್ತು ವೀಡಿಯೋ ಕೂಡ, ಅಲ್ಲಾದರೂ ಕೂಡ ಫೋಟೋ ವೀಡಿಯೋ ಕೂಡ ತೆಗೋಬೋಯ್ತು ಹೊರಗಡೆ. ಬಟ್ ಇಲ್ಲಿ ಹೊರಗಡೆ ಕೂಡ ನಿಮಗೆ ಫೋಟೋ ವೀಡಿಯೋ ತೆಗೋದಕ್ಕೆ ಬಿಡೋಲ್ಲ. ಓಕೆನಾ, ಇಲ್ಲಿ ಫೋಟೋ ವೀಡಿಯೋ ಅವೈಲೇಬಲ್ ಇಲ್ಲ. ಇಲ್ಲೂ ದರ್ಶನ ಕೂಡ ಚೆನ್ನಾಗಾಯಿತು. ಇಲ್ಲೂ ಒಂದು ½ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದಲ್ಲೇ. ನೋಡ್ಕೊಂಬಿಟ್ಟು ಅಲ್ಲಿಂದ ತಿರ್ಗಾ ಮಂಗಳೂರು ಕಡೆ ಹೊರಟ್ವಿ. ಇನ್ನೇನು ಟೈಮ್ ಆಗೋಗಿತ್ತು ಆಲ್ರೆಡಿ, 5 o'clock ಅನ್ಕೊತೀನಿ. ಅಲ್ಲಿಂದ ಡೈರೆಕ್ಟ್ ಬೀಚಿಗೆ ಹೋಗ್ಬೇಕಾದ್ರೆ ಅಷ್ಟರೊಳಗಡೆ ಫುಲ್ಲು ಚಾರ್ಜ್ ಖಾಲಿ ಆಗಿತ್ತು. ಇದು ನೇತ್ರಾವತಿ ನದಿ ಗೊತ್ತಿರಬೇಕು ಅನಿಸುತ್ತೆ. ಸಿದ್ಧಾರ್ಥ ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಲ್ವ, ಅದೇ ಸ್ಪಾಟ್ ಇದು. ಇಲ್ಲಿಂದ ಬಿದ್ದುಬಿಟ್ಟು ಸತ್ತೋಗಿದ್ದು. ಫುಲ್ಲು ದೊಡ್ಡ ನೇತ್ರಾವತಿ ನದಿ ಇದು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಡಿಮಾರ್ಟಿಗೆ ಬಂದಿದ್ವಿ. ಡಿಮಾರ್ಟ್ ನೋಡಿ ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡೋಲ್ಲ, ಗೊತ್ತಲ್ವ ನಿಮಗೂ. ನಾನು ವಾಟರ್ ಬಾಟ್ಲು ಮತ್ತು ಟೀ ಶರ್ಟು ಸುಮಾರು ತೊಗೊಂಡೆ. ಅಪ್ಪ ಫುಲ್ಲು ಸೆಕೆ ಮಂಗಳೂರು. ನಾಳೆ ಮಾನಸ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಮಾನಸ ವಾಟರ್ ಪಾರ್ಕ್ನ ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೀವು ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫುಲ್ ಟಯರ್ಡು. ಬಾಯ್.